ಅಂಬರೀಶ್ವರಿ ಶ್ರೀಲಲಿತೆ ಮಾಮವಾಯಿ ಮಗಿರಿತನಯೇ ಪ್ರೇಮ ಪಾಪದಾನುಳಿಯುವುದೇ ಪಾಪವಾಗಿ ಗಂಗೆ ತಾನುದ್ಭವಿಪ ನಿನ್ನಡಿಯ ಸೋಂಕಿಗೆ ನರಕ ತಾನುಳಿಯುವುದೇ ನರಕವಾಗಿ. ಗಣರಾಜ್ಯೋತ್ಸವ ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು ಎಂಬ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಹಚ್ಚ ಹಸಿರಿನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳು ಹರಿಯುವ ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು. ಜ್ಞಾನಾಂಜನ ಶಲಾಕೆ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಕನ್ನಡ ರಾಜ್ಯೋತ್ಸವ ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನೋತ್ಸವದ ಈ ಶುಭ ದಿನದಂದು ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ, ಇಷ್ಟೊತ್ತು ತಮ್ಮನ್ನೆಲ್ಲ ಮೂಕ ವಿಸ್ಮತರನ್ನಾಗಿ ಮಾಡಿಸಿದಂಥ ಸಾಹಿತಿಗಳು, ಉಪನ್ಯಾಸಕರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಸದಾ ಕನ್ನಡವನ್ನೇ ಉಸಿರಾಗಿಟ್ಟುಕೊಂಡು ಸದಾ ಕನ್ನಡದ ಸೇವೆಯಲ್ಲೇ ತನ್ನನ್ನು ತಾನು ತೋರಿಸ್ಕೊಂಡಿರ್ತಕ್ಕಂಥ ಹಿರಿಯರು, ಜ್ಞಾನಿಗಳು ಆಗಿರ್ತಕ್ಕಂಥ ಶ್ರೀಮಠದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥ ಶ್ರೀಯುತ ಕೃಷ್ಣೇಗೌಡವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಜುರವರಿದ್ದಾರೆ. ನನಗಿನ್ನೊಂದು ಇವತ್ತು ಪರಮಾಶ್ಚರ್ಯ ಅನ್ನೋದಕ್ಕಿಂತಲೂ ನನಗೆ ಒಂದು ರೀತಿ ರೋಮಾಂಚನ ಆಗೋಯ್ತು. ನಾನು ನಮ್ಮ ಗೌಡರು ಕೂತ್ಕೊಂಡು ಮಾತಾಡೋದು, ಅದಕ್ಕಾಗಿ ಹೇಳಿದೆ, ಆ ತಾಯಿಗೆ ಆ ಭಗವಂತ ಅದು ಏನು ಶಕ್ತಿ ಕೊಟ್ಟಿದ್ದಾನೆ ಅಂತೇಳಿ ಕೀರ್ತಿ. ಆ ಏಣಿ ಮೇಲೆ ನಾನು ಹೇಳಿದೆ, ನಾವು ಬರೀ ಕಾಲದಲ್ಲಿ ಸುಮ್ಮನೆ ಏನು ಹಿಡ್ಕೊಳ್ಳದೆ ಓಡಾಡಬೇಕಂದ್ರೆ ಎಡರು ಬೀಳ್ತೇವೆ. ಅಂಥದ್ರಲ್ಲಿ ಆ ತಾಯಿ ಆ ಪೂಜಾ ಇದನ್ನು ಹೊತ್ಕೊಂಡು ನೆಲದಲ್ಲಿ ಕುಣಿಯೋದೇ ಕಷ್ಟ, ಓಡಾಡೋದೇ ಕಷ್ಟ ಹೊತ್ಕೊಂಡು, ಅಂಥದ್ರಲ್ಲಿ ಆ ಏಣಿ ಮೇಲೆ ನಿಂತ್ಕೊಂಡು ಅಲ್ಲು ನೃತ್ಯವನ್ನು ಮಾಡಿ ಅಲ್ಲು ತಮಟೆಯನ್ನು ಬಾರಿಸಿ ಮಾಡಿದ್ರಿ ಅಂದರೆ ನಿಜವಾಗ ಕೂಡ ಆ ಭಗವಂತ ನಿಮಗೆ ಕರುಣೆಯನ್ನು ಅನುಗ್ರಹವನ್ನು ಮಾಡೋದಕ್ಕೆ ನಿಮ್ಮಿಬ್ಬರಿಗೂ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ನಿಜವಾಗೂ ಕೂಡ ಒಂದು ಮೂಕ ವಿಸ್ಮಿತನಾದೆ. ಏನು ಹೇಳಬೇಕು, ಏನು ಮಾತಾಡಬೇಕು ಅಂತಕ್ಕಂಥ ಒಂದು ಅರಿವೇ ನನಗೆ ಬಂದಿಲ್ಲ. ಅದಕ್ಕೆ ನಾನು ಗೌಡ್ರಿಗೆ ಹೇಳಿದೆ, ಆ ತಾಯಿಗೆ ಒಂದು ದಿವ್ಯ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಅಂತೇಳಿ. ಹಾಗೆ ಅಂತ ಕೀರ್ತಿ ಮತ್ತು ರಾಜರವರೇ ಹಾಗೂ ಎಲ್ಲ ನಮ್ಮ ಉಪನ್ಯಾಸಕ ವೃಂದದವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳು, ಸಾಕಷ್ಟು ಗೌಡರು ಅವ್ರ ಮಾತನ್ನು ಆಡಿದ ಮೇಲೆ ನಾವೇನು ಮಾತಾಡಬೇಕು ಅಂತೇನಿಲ್ಲ. ಆದರೆ ಒಂದು ಕಾರ್ಯಕ್ರಮದ ಒಂದು ಶಿಷ್ಟಾಚಾರಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ತುಂಬ ಅಂತ ಹೇಳ್ತೀವಿ. ಅಂದ್ರೆ ಒಂದು ತಾಯಿ ಗೌಡರು ಹೇಳಿದಾಗ ಅವಳು ಯಾವ ವಿದ್ಯೆ ಕಲ್ತಿರಲ್ಲ, ಆಕಾರ ಕೆಲಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಅವನು ಮಾತಾಡಿದ್ರೆ ಏನಪ್ಪ ಆ ಪುಣ್ಯಾತ್ಮ ಮಾತಿಗೆ ಗೌಡರು ಮಾತಾಡಿದ್ರಲ್ಲ, ಮಾತಾಡಿದ್ರೆ ಕೇಳ್ತಾ ಇರಬೇಕು ಅನ್ಸುತ್ತೆ, ಅಷ್ಟು ಆನಂದ ಇರುತ್ತೆ, ಅಷ್ಟು ಸಂತೋಷ ಇರುತ್ತೆ, ಅಂತ ಶಕ್ತಿಯನ್ನ ಆ ಮಾತು ಕೊಡುತ್ತೆ ಅಂತ ಹೇಳಿ. ಅದಕ್ಕಾಗಿ ಮಾತಿನಲ್ಲಿ ಚೂಡಾಮಣಿಯಾಗು ನನಗಂತ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಅಂದರೆ ಈ ಜಗತ್ತಿಗೆ ಒಂದು ಜ್ಯೋತಿ ರೂಪದಲ್ಲಿ, ಒಂದು ಅಜ್ಞಾನದಲ್ಲಿರ್ತಕ್ಕಂಥವರಿಗೆ ಅಂಧಕಾರದಲ್ಲಿ ಅಜ್ಞಾನದಲ್ಲಿದ್ದವರಿಗೆ ಹೇಗೆ ಜ್ಞಾನ ಬೆಳಕಾಗುತ್ತೋ, ಹಾಗೆ ಕತ್ತಲೆಯಲ್ಲಿ ಒಂದು ಜ್ಯೋತಿ ಹಚ್ಚಿದ್ರೆ ಹೇಗೆ ಬೆಳಕಾಗುತ್ತೋ, ಹಾಗೆ ನಿಮ್ಮ ಬಾಳಗಳು ಕೂಡ ನನ್ನ ಮಗನ ಬಾಳು ಹಾಗೆ ನಾವು ಹೇಳೋದು ನಿಮ್ಮ ಬಾಳಗಳು ಕೂಡ ಒಂದು ದೀಪವಾಗಿ, ಒಂದು ನೀವೆಲ್ಲರೂ ಕೂಡ ಎಲ್ಲರ ಬಾಳಿಗೆ ನೀವು ಬೆಳಕಾಗಬೇಕು ಅಂತಕ್ಕಂಥ ಒಂದು ಆಶಯದಿಂದ ಇವತ್ತು ಇಂಥ ಒಳ್ಳೊಳ್ಳೆ ವಿದ್ವಾಂಸರನ್ನ, ಪಂಡಿತರನ್ನ ಕರೆಸಿ ನಿಮಗೆ ಮಾತಾಡ್ತಕ್ಕಂಥದ್ದು. ಅದನ್ನು ಕಿವಿಯಲ್ಲಿ ಕೇಳಿ ಬಿಡೋದಕ್ಕಿಂತ
ಅದನ್ನು ಅಳವಡಿಸ್ಕೊಂಡು ನೀವು ರೂಢಿಸ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ನನಗೆ ಇಲ್ಲೊಂದು ಮಾತು, ತಾಂತ್ರಿಕ ಮನಸ್ಸಿನಂಚಿನಲ್ಲಿ ಕನ್ನಡದ ಸಿಂಚನ ಅಂತಿತ್ತು. ನನಗೆ ಗೌಡ್ರು ಹೇಳಿದಾಗೆ ಮನಸ್ಸಿನ ಅಂಚಿನಲ್ಲಿರೋದಕ್ಕಿಂತ ಅಂತರಂಗದಲ್ಲಿ ಕನ್ನಡವನ್ನು ಇಟ್ಕೊಳ್ಳಿ, ನಿಮ್ಮ ಆಂಗ್ಲ ಭಾಷೆಯನ್ನು ಇಟ್ಟುಕೊಂಡು ಈ ಕನ್ನಡವನ್ನು ಅವ್ರು ಹೇಳಿದ್ರು, ಕನ್ನಡ ಯಾವ ವಿಶ್ವದ ಯಾವ ಭಾಷೆಗೂ ಕಡಿಮೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗೆ ಕನ್ನಡವನ್ನು ಕೂಡ ಅಷ್ಟೇ ಚೆನ್ನಾಗಿ ನೀವು ಅಧ್ಯಯನವನ್ನು ಮಾಡಿಕೊಂಡು ಇಂಗ್ಲೀಷಲ್ಲಿ ನೀವು ಹೆಚ್ಚಾಗಿ ತುಂಬ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ನಿಮಗೆ. ನಾ ಮೊನ್ನೆ ಕೇಳ್ತಾ ಇದ್ದೀನಿ, ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ನೀವು ಬೆಂಗಳೂರಲ್ಲಿ ಯಾರಾದರೂ ಇಬ್ಬರು ನಿಂತ್ಕೊಂಡು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಕನ್ನಡದವ್ರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಅದಕ್ಕೆ ನಾವೇನು ಮಾಡ್ತೇವೆ, ನಮ್ಗೆ ಏನೋ ಮಹಾ ಇಂಗ್ಲೀಷ್ ಬಂದ್ಬಿಡುತ್ತೆ. ಕರೆ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಅವ್ರಿಗೆ ಕರೆಕ್ಟಾಗಿ ಕನ್ನಡ ಆಮೇಲೆ ಇಂಗ್ಲೀಷಲ್ಲಿ ಕೇಳಿದ್ರೆ 10 ವಾಕ್ಯಗಳನ್ನು ಕೂಡ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಬರಲ್ಲ ಅಂತ. ಆ ನಿಟ್ಟಿನಲ್ಲಿ ನಾವು ಎಲ್ಲೋ ನಾವು ಯಾವುದೋ ಭಾಷೆ ವ್ಯಾಮೋಹಕ್ಕೋಸ್ಕರ ಹೋಗಿ ನಮ್ಮ ತಾಯಿಯನ್ನು, ನಮ್ಮ ಕನ್ನಡ ಮಾತೆಯನ್ನು ನಾವು ಮರೆತರೆ ನಮಗೆ ಭವಿಷ್ಯ ಇರೋದಿಲ್ಲ. ಅಂತ ರೀತಿಯಲ್ಲಿ ಕನ್ನಡ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಭಾಷೆ, ಅದು ನಮಗೆ ಒಂದು ಭಕ್ತಿಯ ಭಾಷೆ, ಅದು ನಮಗೆ ಶ್ರದ್ಧೆಯ ಭಾಷೆ. ಅದಕ್ಕೆ ಅದನ್ನೆಲ್ಲರೂ ಪೂಜಿಸೋಣ, ಅದನ್ನೆಲ್ಲವನ್ನು ನಾವು ಆರಾಧಿಸೋಣ ಅಂತಕ್ಕಂಥ ಮಾತು ಹೇಳ್ತಾ, ನಮ್ಮ ಗೌಡರು ಇವತ್ತು ಎಷ್ಟೇ ಅವ್ರು ಹೇಳ್ತಾ ಇದ್ರು, ಒಂದು ಕಾರ್ಯಕ್ರಮ ಇತ್ತು ಸ್ವಾಮೀಜಿ, ನಾನು ನಮ್ಮ ಪ್ರಾಂಶುಪಾಲನ ಕೇಳಿಕೊಂಡೆ, ನನ್ನ ಬದಲಾಗಿ ಬೇರೆಯನ್ನು ಕಳಿಸ್ಕೊಡ್ತೀನಿ ಒಳ್ಳೆಯವ್ರನ್ನ ಅಂತೇಳಿ ನಾನು ಹೇಳಿದೆ. ಅದು ಗೌಡ್ರೆ ಬೇರೆಯವರೇ ಅಂತ ಹೇಳಿದೆ. ಅದಕ್ಕಾಗಿ ಅವರಷ್ಟು ಪ್ರೀತಿಯಿಂದ ಇವತ್ತು ಮನದ ಮೇಲೆ ಪ್ರೀತಿ ಇಟ್ಟು ಇಷ್ಟೊತ್ತು ಬಂದು ನಮ್ಮ ಜೊತೆ ಇದ್ದಕ್ಕೆ ನಾನು ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕೀರ್ತಿ ಮತ್ತು ರಾಜವರಿಗೂ ಕೂಡ ಪಾಪ ಅವ್ರು ಆಗಲೇ ಹೋಗಬೇಕು ಅಂತ ಇದ್ರು, ಪ್ರಾಂಶುಪಾಲನ ಸ್ವಾಮೀಜಿ ಆಶೀರ್ವಾದ ಆದ್ಮೇಲೆ ಹೋಗಿ ಅಂತ ಹೇಳಿದ್ದಕ್ಕೆ ತಾವು ಇದ್ದೀರಿ. ನಿಮ್ಮ ಕಲೆಗೆ ನಾನು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಲದು. ನಮ್ಮ ಗೌಡರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ತಾವೆಲ್ಲ ಇಷ್ಟು ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕೆ, ಅನುಭವಿಸಿದ್ದಕ್ಕೆ ತಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ಆ ಭಗವಂತ ಭೈರವೇಶ್ವರ ಮತ್ತು ಪೂಜ್ಯ ಗುರುಗಳು ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಮೈಡೂರಿಯ ಜಿ ಆನಂದ್, ನಾನು ಗಣಕ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ನಾನು SJC ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಮ್ಮ ಕಾಲೇಜಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ 121ನೇ ಕುವೆಂಪು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಕೃಷ್ಣೇಗೌಡರವರು ಬಂದಿದ್ದಾರೆ. ಬಹಳ ಅದ್ದೂರಿಯಿಂದ ನಾವು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಮಧ್ಯಾಹ್ನ ಎಲ್ಲ ರೀತಿಯಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಈ ಒಂದು ಚಿರವಿನೂತನ ಕನ್ನಡ ಸಂಘ 2021ರಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಥಾಪನೆಗೊಂಡು ಸತತವಾಗಿ 5 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅವೆಲ್ಲವನ್ನು ನಡೆಸ್ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಚಿರವಿನೂತನ ಕನ್ನಡ ಸಂಘದಿಂದ ಒಂದು ಸಂಚಿಕೆಯನ್ನು ಸಹ ಇಂದು ನಾವು ಬಿಡುಗಡೆ ಮಾಡಿದ್ದೇವೆ. ಧನ್ಯವಾದ.